ನಮಸ್ಕಾರ ಎಲ್ಲರಿಗೂ. ನಾವು ನಮ್ಮ ರಕ್ತಶಾಲಿ ಅಕ್ಕಿಯನ್ನು ನಮ್ಮ ಹೊಲದಲ್ಲಿ ಬೆಳೀತಾ ಇದ್ದೇವೆ. ನೋಡಿ, ಈಗ ಹೇಗೆಂದರೆ ಇಲ್ಲಿ ನಾರ್ಮಲಾಗಿ ಉಡುಪಿ ಮಂಗಳೂರುಗಳಲ್ಲಿ ಭತ್ತಗಳನ್ನು ಹಾಗೆ ಚೆಲ್ಬಿಡ್ತಾರೆ, ಅದು ನಾರ್ಮಲಾಗಿ ಬಂದುಬಿಡುತ್ತೆ. ಸೊ ನಮ್ಮಲ್ಲಿ ಏನಂದರೆ ಈ ಬೀಜಗಳು ತುಂಬ ವಿರಳ ಆಗಿರೋದ್ರಿಂದ ನಾವು ಎಲ್ಲಾದರೂ ಒಂದು 5 kg 10 kg ಸಿಕ್ಕಾಗ ಅದನ್ನು ಕರೆಕ್ಟಾಗಿ ಯೂಸ್ ಮಾಡಬೇಕಲ್ಲ. ಹಾಗಾಗಿ ಅದನ್ನು ನಾವು ಫಸ್ಟು ನೇಜಿ ಅಂತ ಹೇಳ್ತೇವೆ, ಗದ್ದೆಯಲ್ಲೇ ಒಂದು ಜಾಗ ತೊಗೊಂಡು ಅಲ್ಲಿ ಅದನ್ನ ಹಾಕ್ತೇವೆ. ಹಾಕೋದು ಕೂಡ ಅದು ಮೊಳಕೆ ಬಂದು ಚೆನ್ನಾಗಿ ಬರುತ್ತೆ. ಒಂದು 5 ರಿಂದ 10 ಇಂಚ್ ಆದ ಕೂಡಲೇ ಅದರದ್ದು. ಸೊ ಅದನ್ನು ನಾವು ಇಲ್ಲಿ ನಟ್ಟಿ ಅಂತ ಹೇಳ್ತೇವೆ, ನಟ್ಟಿ ಹಾಕ್ತಾ ಹೋಗ್ತೇವೆ. ಅಡಿಗೆ ಪ್ಲಾಸ್ಟಿಕ್ ಹಾಕ್ತೇವೆ ಮಣ್ಣಿನ ಮೇಲೆ. ಪ್ಲಾಸ್ಟಿಕ್ ಹಾಕಿ ಅದರ ಮೇಲೆ ಹುಡಿ ಗೊಬ್ಬರ ಉಂಟಲ್ವಾ, ಹುಡಿ ಗೊಬ್ಬರ ಮತ್ತು ಸ್ವಲ್ಪ ಹೊಯ್ಗೆ ಹಾಕ್ತೇವೆ. ಹೊಯ್ಗೆ ಹಾಕಿ ಅದನ್ನೆಲ್ಲ ಲೆವೆಲ್ ಮಾಡ್ತೇವೆ. ಲೆವೆಲ್ ಮಾಡಿ ಅದರ ಮೇಲೆ ಬೀಜ ಚೆಲ್ತೇವೆ. ಅದು ಒಂದು ಮೂರು ದಿವಸ ನಾವು ಅದಕ್ಕೆಲ್ಲ ಮುಚ್ಚಿಡ್ತೇವೆ, ಏನಾದರೂ ಹಾಳು ಆಗಬಾರ್ದು ಅಂತ. ಮುಚ್ಚಿಟ್ಟು ನಂತರ ಅದನ್ನು ತೆಗೆದು ಬಿಡ್ತೇವೆ, ಮತ್ತೆ ಮೊಳಕೆ ಬರ್ತದೆ. 3 ದಿವಸಕ್ಕೊಮ್ಮೆ ನೀರು ಹಾಕ್ತಾ ಇರ್ತೇವೆ, ಚೆಲ್ತಾ ಇರ್ತೇವೆ. ಗದ್ದೆಯಲ್ಲಿ ತುಂಬ ನೀರಿದ್ದರೆ ಕೊಳ್ತೋಗ್ತದೆ, ಆದ್ದರಿಂದ ನಾವು ನೀರು ಇಲ್ಲದ ಹಾಗೆ ಹಾಕೋದು. ನಮ್ಮಲ್ಲಿ ನೀರು ಇದೆ, 3 ಬೆಳೆಗಳನ್ನು ಮಾಡ್ತೇವೆ. ಬಟ್ ಈ ಬೆಳೆ 3 ಮಾಡಲಿಕ್ಕಾಗಲ್ಲ, 2 ಮಾಡ್ಬೋದು. ಯಾಕಂದರೆ 6 ಮಂತ್ಸ್ಗೆ ಒಂದು ಸಲ ಈ ಬೆಳೆ ಬರುತ್ತೆ, 2 ಬೆಳೆಗಳನ್ನು ಮಾಡ್ಬೋದು. ನಮ್ಮದು ಅಲ್ಲಿ ಒಂದು ಕೆರೆ ನಾವು ಮಾಡಿದ್ದೇವೆ. ಕೃಷಿ ಸರ್ಕಾರದಿಂದ ನಮಗೆ ತೋಟಗಾರಿಕೆ ಇಲಾಖೆಯಿಂದ ನಮಗೆ ಹೆಲ್ಪ್ ಸಿಕ್ಕಿದೆ. ಹೆಲ್ಪ್ ಅಂದರೆ ಒಂದು 75,000 ಕೊಟ್ಟಿದ್ದಾರೆ. ನಾವು ಅಡಿಷ್ನಲ್ ಆಗಿ ಒಂದು 12 ರಿಂದ 14 ಲಕ್ಷನ ಇನ್ವೆಸ್ಟ್ ಮಾಡಿ 6,000 ಕಲ್ಲುಗಳನ್ನು ಹಾಕಿ ಅಲ್ಲೊಂದು ಕೃಷಿ ಹೊಂಡ ಮಾಡಿದೆ. ಹತ್ತತ್ರ 25 ಫೀಟು ಡೀಪ್ ಇದೆ. ಸೊ ಅಲ್ಲಿಂದ ನೀರು ಪಂಪ್ ಮಾಡಿಬಿಟ್ಟು 5 ಪಾಯಿಂಟ್ ಇಲ್ಲಾದರೆ 7.5 HP ಪಂಪಿಂದ ಸೊ ಎಲ್ಲ ಗದ್ದೆಗೆ ಬಿಡ್ತೇವೆ. ಬೆಳಗ್ಗೆ ಒಂದು ಸಲ ಆನ್ ಮಾಡಿದರೆ ಸಂಜೆ ಮಟ್ಟ ಬರುತ್ತೆ ನಮಗೆ. ಮತ್ತೇನೆಂದರೆ ಇದು ನಮಗೆ ಕರೆಂಟ್ ಫ್ರೀ ಇರುತ್ತೆ. ಸರ್ಕಾರದಿಂದ ಈ ಕೃಷಿ ಪಂಪ್ ಸೆಟ್ ಅಂತ ಬರುತ್ತೆ, ಅದಕ್ಕೆ ಕರೆಂಟ್ ಫ್ರೀ ಇರೋದರಿಂದ ಆ ಪಂಪ್ಗಳನ್ನ ಹಾಕಿಬಿಟ್ರೆ ಸಾಕು. ನಮಗೆ ಈ ಗದ್ದೆಯಲ್ಲಿ ಭತ್ತ ಹಾಕಿದಾಗ ನಮಗೆ ನೀರಿನ ಪ್ರಮಾಣ ಜಾಸ್ತಿ ಬೇಕಾಗಿರೋದ್ರಿಂದ ಈ ಪಂಪ್ಗಳು ತುಂಬ ನಮ್ಗೆ ಹೆಲ್ಪ್ ಆಗುತ್ತೆ. ನಾವು ಪೆಟ್ರೋಲು ಅಥವಾ ಡೀಸೆಲ್ನ ಹಾಕಿ ಪಂಪ್ಗಳನ್ನ ಸ್ಟಾರ್ಟ್ ಮಾಡಲಿಕ್ಕಾಗಲ್ಲ, ತುಂಬ ಕಾಸ್ಟ್ಲಿ ಆಗಿಬಿಡುತ್ತೆ. ಸೊ ಇದರಿಂದ ನಮ್ಗೆ ತುಂಬ ಹೆಲ್ಪ್ ಆಗಿದೆ. ಸರ್ಕಾರದಿಂದ ಎಲ್ಲನೂ ಸರ್ಕಾರಕ್ಕೆ ಬೈಲಿಕ್ಕಾಗಲ್ಲ, ಒಂದೊಂದು ಒಳ್ಳೆ ಕೆಲಸಗಳು ಮಾಡಿರ್ತಾರೆ. ಸೊ ಅದನ್ನ ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ. ಇನ್ನೊಂದು 4 ರಿಂದ 6 ತಿಂಗಳೊಳಗಡೆ ಇದ್ರದ್ದು ನಮಗೆ ಬರುತ್ತೆ ಭತ್ತದ್ದು ಈ ಇಳುವರಿ. ಸೊ ಆಗ ನಾನು ನೆಕ್ಸ್ಟ್ ಒಂದು ವೀಡಿಯೋ ಮಾಡ್ತೀನಿ ಇದ್ರ ಬಗ್ಗೆ. ಆಯಿತಾ? ಥ್ಯಾಂಕ್ ಯು.